ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರ ಹರ್ಷ ಸ್ಟೋರೀಸ್ ಅಂತ. ಎಲ್ರಿಗೂ ಇಂಡಿಪೆಂಡೆನ್ಸ್ ಡೇ ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಹಾರ್ದಿಕ ಶುಭಾಶಯಗಳಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಷ್ಟ ಆದ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ನೋಟಿಫಿಕೇಷನ್ ಆಲ್ ಮಾಡಿಕೊಂಡ್ರೆ ನಾನು ಮಾಡೋ ವೀಡಿಯೋ ಅಂತೂ ಮೊದಲಿಗೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಟಾಪ್ 5 ಕ್ರಿಕೆಟ್ ಅಪ್ಡೇಟಿಂಗ್ ಎಲ್ರಿಗೂ ಸುಸ್ವಾಗತ. ಮೊದಲೇ ಅಪ್ಡೇಟ್ಗೆ ಹೋಗೋದಾದರೆ BCCI ಈಗ ಸದ್ಯದಲ್ಲೇ ಆ್ಯಡ್ ಮಾಡಿರುವ ಅಂದರೆ ಬಾಂಗ್ಲಾದೇಶ್ ಟೆಸ್ಟ್ ಸೀರೀಸ್ ನಂತರ ಆ್ಯಡ್ ಮಾಡಿರುವ T20 ಸೀರೀಸ್ ಬಗ್ಗೆ ಅಪ್ಡೇಟ್ ಬರ್ತಿದೆ. ಅಂದರೆ ಅದು 6th ಅಕ್ಟೋಬರಿಂದ 3 T20 ಸರಣಿಗಳಿರೋದ್ರಿಂದ 6th ಅಕ್ಟೋಬರ್ ಹಾಗೂ ಅದು 7 ಗಂಟೆಗೆ 6ನೇ ತಾರೀಕು ಅಕ್ಟೋಬರ್ 7 ಗಂಟೆಗೆ ಗ್ವಾಲಿಯರ್ ಸ್ಟೇಡಿಯಮಿಂದ ನೇರ ಪ್ರಸಾರವಾಗ್ತಿದೆ. ಹಾಗೂ 9ನೇ ತಾರೀಕು ಅಕ್ಟೋಬರ್ಗಿದೆ 2ನೇ T20, ಅದು ಅರುಣ್ ಜೇಟ್ಲಿ ಸ್ಟೇಡಿಯಮಿಂದ 7 ಗಂಟೆಗೆ ನೇರ ಪ್ರಸಾರದಲ್ಲೇ ಇದೆ. ಹಾಗೂ 12ನೇ ತಾರೀಕು ಅಕ್ಟೋಬರ್ ಇದೆ ಮತ್ತೊಂದು ಮ್ಯಾಚ್, ಅದು ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅಂದರೆ ಹೈದರಾಬಾದಿಂದ ನೇರ ಪ್ರಸಾರದಲ್ಲಿ. ಇದು 3 T20 ಸರಣಿಗಳನ್ನು ಬಾಂಗ್ಲಾದೇಶ್ ಜೊತೆ ಇಂಡಿಯಾ ಆಟ ಆಡ್ತಿದೆ, ಅದು ನಮ್ಮ ಇಂಡಿಯಾದಲ್ಲೇ. ಅದೇ ರೀತಿಯಾಗಿ ಸೆಕೆಂಡ್ ಅಪ್ಡೇಟ್ ಏನಂತ ಹೇಳಿದ್ರೆ BGT ಬಗ್ಗೆ ಅಪ್ಡೇಟ್ ಬರ್ತಾ ಇದೆ. ರಿಕಿ ಪಾಂಟಿಂಗ್ ಹಾಗೂ ರವಿಶಾಸ್ತ್ರಿ ಅವರು ಪ್ರೆಡಿಕ್ಟ್ ಮಾಡಿದ್ದಾರೆ. ರವಿಶಾಸ್ತ್ರಿ ಅವರು ಪ್ರೆಡಿಕ್ಟ್ ಮಾಡಿರೋ ಥರ ಇಲ್ಲಿ ರಿಷಬ್ ಪಂತ್, ಬೂಮ್ರಾ, ಶಮಿ ಇವರು 3 ಜನರ ರಿಕವರಿ ಆಗಿರೋದ್ರಿಂದ ಇಂಡಿಯಾ ಟೀಮ್ ಮತ್ತಷ್ಟು ಬಲಿಷ್ಠವಾಗಿದೆ. ಹಾಗೆ ಇದು 3 ಬಾರಿ ಕೂಡ BGTಯನ್ನು ಇಂಡಿಯಾವೇ ತರುತ್ತದೆ ಅಂತ ಅವರು ನಂಬಿಕೆ ಇಟ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ರಿಕಿ ಪಾಂಟಿಂಗ್ ಅವರು ಈ ರೀತಿ ಅಪ್ಡೇಟ್ ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಇಲ್ಲಿ ಆಸ್ಟ್ರೇಲಿಯಾ 3 ವಿನ್ ಆದರೆ ಇಂಡಿಯಾ 1 ವಿನ್ ಆಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಿದ್ದಾರೆ. ಏನನ್ನಿಸ್ತಾ ನಿಮಗೆ BGT ಬಗ್ಗೆ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಅದೇ ರೀತಿಯಾಗಿ 3ನೇ ಅಪ್ಡೇಟ್ ಏನಂತ ಹೇಳಿದರೆ, ಇಂಡಿಯಾದ ನ್ಯೂ ಬೌಲಿಂಗ್ ಕೋಚ್ ಆಗಿ ಮೊನೆ ಮಾರ್ಕಲ್ ಅಂದರೆ ಸೌತ್ ಆಫ್ರಿಕಾದ ಮಾಜಿ ಇಂಟರ್ನ್ಯಾಷನಲ್ ಫಾಸ್ಟ್ ಬೌಲರ್ ಮೊನೆ ಮಾರ್ಕಲ್ ಅವರು ಆ್ಯಡ್ ಆಗಿದ್ದಾರೆ. ಅದೇ ರೀತಿಯಾಗಿ ಅಪ್ಡೇಟ್ ನಂಬರ್ 4ಗೆ ಹೋಗೋದಾದರೆ, ನಮ್ಮ ಕಬಡ್ಡಿ ಅಂದರೆ PKL ಕಬಡ್ಡಿ ಇಂದು 7 ಗಂಟೆಗೆ ಆಕ್ಷನ್ ಇದೆ. ಯಾರ್ಯಾರೆಲ್ಲ ನೋಡಬೇಕು ಅಂತ ಹೇಳ್ತಿದ್ದೀರೋ 7 ಗಂಟೆಗೆ ಲೈವ್ ಆಗಿ ಬರುತ್ತೆ. ಸ್ಟಾರ್ ಸ್ಪೋರ್ಟ್ಸ್ 1 ಕನ್ನಡದಲ್ಲಿ ಹೆಚ್ಚಾಗಿ, ಇಲ್ಲ ಹಾಟ್ಸ್ಟಾರಲ್ಲೂ ಕೂಡ ಬರ್ಬೋದು ಅಂತ ಅಪ್ಡೇಟ್ ಬರ್ತಾ ಇದೆ. ಅದೇ ರೀತಿಯಾಗಿ ನಮ್ಮ ಇಂಡಿಯಾ ಟೀಮಲ್ಲಿ ನಮ್ಮ ಶಮಿ, ಬೂಮ್ರಾ ಹಾಗೂ ಎಲ್ಲ ಬಾಂಗ್ಲಾದೇಶ ಟೆಸ್ಟ್ ಸೀರೀಸಲ್ಲಿ ಕಂಬ್ಯಾಕ್ ಮಾಡುವ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬರ್ತಾ ಇದೆ. 2028ರಲ್ಲಿ ನಡೆಯುವ ಒಲಿಂಪಿಕ್ಕಲ್ಲಿ ನಮ್ಮ ವಿರಾಟ್ ಕೊಹ್ಲಿಯ ಸಲುವಾಗಿ ಒಲಿಂಪಿಕ್ಕಲ್ಲಿ ಕ್ರಿಕೆಟ್ ಆ್ಯಡ್ ಆಗಿರೋದು. ಇದು T20 ಫಾರ್ಮೆಟಲ್ಲಿ ಆಟ ಆಡುತ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ. T20 ಫಾರ್ಮೆಟಲ್ಲಿ ಈ ಒಲಿಂಪಿಕ್ನಲ್ಲಿ ಕ್ರಿಕೆಟ್ ಆಟ ಆಡಿಸ್ತಾರೆ ಅಂತ. ಅಷ್ಟರಲ್ಲಿ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ ಅಂತ T20ಯಿಂದ ತಗೊಂಡಿದ್ದಾರೆ. ಅದೇ ರೀತಿಯಾಗಿ ಯಾವ ಥರ ಅವರು ಪ್ಲೇಯರ್ ಆಗಿ ಆಟ ಆಡ್ತಾರೆ ಅಂತ ನೋಡೋಣ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಇಷ್ಟ ಆದ ಒಂದು ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.